ಹಲೋ ನಮಸ್ಕಾರ. ಗ್ರಾಮ ಪಂಚಾಯಿತಿ ಬಿಲ್ ಕಲೆಕ್ಟರ್ ಅವರ ಕರ್ತವ್ಯಗಳು ಏನೇನಿರುತ್ತೆ ಅಂದರೆ ಅವರ ಕೆಲಸಗಳು ಏನೇನಿರುತ್ತೆ. ಪ್ರತಿಯೊಂದು ಹಳ್ಳಿಯು ಗ್ರಾಮ ಪಂಚಾಯಿತಿಗೆ ಒಳಪಟ್ಟಿರುತ್ತೆ. ಗ್ರಾಮ ಪಂಚಾಯಿತಿಯಲ್ಲಿ ಬಿಲ್ ಕಲೆಕ್ಟರ್ ಹೊಂದಿರುತ್ತಾರೆ, ಆದರೆ ಅವರ ಕೆಲಸಗಳು ಏನೆಂಬುದು ಸಂಪೂರ್ಣವಾಗಿ ಗೊತ್ತಿರುವುದಿಲ್ಲ. ಆದರೆ ನಿಮ್ಮ ಹಳ್ಳಿ ಅಂದರೆ ನಿಮ್ಮ ಊರಿಗೆ ಸಂಬಂಧಿಸಿದ ಯಾವ ಕೆಲಸ ಬಿಲ್ ಕಲೆಕ್ಟರ್ ಮಾಡುತ್ತಾರೆ ಎಂಬುದು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳಿ. ಆದ್ದರಿಂದ ಈ ವಿಡಿಯೋಗೆ ಲೈಕ್ ಕೊಡಿ, ಹಾಗೆ ಈ ವಿಡಿಯೋ ಪ್ರತಿಯೊಬ್ಬ ನಾಗರಿಕರಿಗೂ ಶೇರ್ ಮಾಡಿ. ಬಿಲ್ ಕಲೆಕ್ಟರ್ ಅವರ ಕರ್ತವ್ಯಗಳು ಒಂದೊಂದಾಗಿ ನೋಡೋಣ ಏನೇನಿರುತ್ತೆ ಅಂತ. ಮೊದಲನೆಯದು, ಗ್ರಾಮ ಪಂಚಾಯಿತಿಗೆ ಯಾವ ಮೂಲಗಳಿಂದ ತೆರಿಗೆ ಬರುತ್ತೆ ಅನ್ನುವುದನ್ನು ಮೊದಲು ಲೆಕ್ಕ ಹಾಕುತ್ತಾರೆ. ಗ್ರಾಮ ಪಂಚಾಯಿತಿಗೆ ಬರಬೇಕಾದ ತೆರಿಗೆ ವಸೂಲಿ ಸಂಗ್ರಹ ಮಾಡುವುದು, ದಿನನಿತ್ಯದ ವಸೂಲಾತಿ ಪುಸ್ತಕ, ತೆರಿಗೆ ಬಗ್ಗೆ ಇರುವ ರಿಜಿಸ್ಟರ್ ಪುಸ್ತಕ, ಹಾಗೆ ನೀರಿನ ದರಗಳ ಬೇಡಿಕೆ ಮತ್ತು ವಸೂಲಾತಿ ರಿಜಿಸ್ಟರ್ ನಿರ್ವಹಣೆ ಮಾಡುವುದು. ಭೂಮಿ ಮತ್ತು ಕಟ್ಟಡಗಳ ಮೇಲಿನ ತೆರಿಗೆಯನ್ನು ಕಾಲಕಾಲಕ್ಕೆ ಸಂಗ್ರಹಿಸುವುದು ಮತ್ತು ವಾಹನಗಳ ಮೇಲಿನ ಸುಂಕ ಬೇಡಿಕೆ, ಹಾಗೆ ಅದಕ್ಕೆ ಸಂಬಂಧಪಟ್ಟ ತೆರಿಗೆ ವಸೂಲಾತಿ ಪುಸ್ತಕದ ನಿರ್ವಹಣೆ ಮಾಡುವುದು. ಮನೋರಂಜನೆ ತೆರಿಗೆಗಳ ಬೇಡಿಕೆ ರಿಜಿಸ್ಟರ್ ಮತ್ತು ದನಗಳ ದೊಡ್ಡಿ ರಿಜಿಸ್ಟರ್ ಮಾಡುವುದು, ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ನಿರ್ವಹಣೆ ಮಾಡುವುದು. ಗ್ರಾಮಗಳಲ್ಲಿ ತೆರಿಗೆ ಬಾಕಿ ಇರುವವರ ಲಿಸ್ಟ್ ಮಾಡುವುದು, ಹಾಗೆ ಪ್ರತಿ ವರ್ಷಾಂತ್ಯದೊಳಗೆ ಅಂದರೆ ವರ್ಷ ಮುಗಿಯುವುದೊಳಗೆ ಅದರ ಲಿಸ್ಟ್ ಸಿದ್ಧಪಡಿಸುವುದು ಮತ್ತು ಬಾಕಿ ಉಳಿದಿರುವ ತೆರಿಗೆ ತಗಾದೆ ನೋಟಿಸನ್ನು ಸಿದ್ಧಪಡಿಸುವುದು. ಟೋಟಲ್ ಆಗಿ ಹೇಳಬೇಕೆಂದರೆ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟ ತೆರಿಗೆ ಆಗುಹೋಗುಗಳನ್ನು ನೋಡಿಕೊಳ್ಳುವುದು ಬಿಲ್ ಕಲೆಕ್ಟರ್ ಅವರ ಕರ್ತವ್ಯಗಳಲ್ಲಿ ಇದು ಒಂದು ಮುಖ್ಯವಾಗಿರುತ್ತೆ. ಕೊನೆಯದಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು